ಸಾಗರ ನಗರ ವ್ಯಾಪ್ತಿಯಲ್ಲಿ ಮನೆ ನಿರ್ಮಾಣ, ಲೇಔಟ್ ನಿರ್ಮಾಣಕ್ಕೆ ಪ್ರಾಧಿಕಾರದಿಂದ ಯಾವುದೇ ಸಮಸ್ಯೆ ಇಲ್ಲ. ಕಾನೂನುಬದ್ಧವಾಗಿರುವ ಎಲ್ಲಾ ಕಡತಗಳಿಗೆ ಪ್ರಾಧಿಕಾರದಿಂದ ಒಪ್ಪಿಗೆ ನೀಡಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ಅವರು ತಿಳಿಸಿದರು. ಅದು ಸದ್ಯ ಕಟ್ಟಕ್ಕಾಗಲ್ಲ. ಅದಕ್ಕೆ ಈಗ ದೊಡ್ಡ ಬಿಲ್ಡಿಂಗ್ ತಗೊಂಡು ಆಫೀಸ್ ಬೇರೆನೇ ಮಾಡ್ಬೇಕಂತ ಇಲ್ಲಿ ಸ್ವಲ್ಪ ಇಕ್ಕಟ್ಟಾಗುತ್ತೆ, ಆಗಲ್ಲ. ಹಾಗಾಗಿ ಈಗ ಆಫೀಸ್ ಬೇರೆಯವ್ರನ್ನೆಲ್ಲ ಹಾಕಿ ಇಲ್ಲಿ ಸದ್ಯಕ್ಕೆ ಇಲ್ಲಿ ಇಡ್ತೀವಿ. ಈಗ ಸದ್ಯಕ್ಕೆ ಇಲ್ಲಿ ಕಂಪ್ಯೂಟರು ಮತ್ತೆ ಆಫೀಸ್ ಬೇರೆಯವ್ರ ಆಗಿ ಒಬ್ಬರಲ್ಲಿ ಇವ್ರನ್ನ ಇಲ್ಲಿ ಒಂದು ವರ್ಕರ್ಸ್ ಇಡ್ತೀವಿ. ಇವರು ವಾರ ಬಂದು ಇವರು ಬಂದು ಇಲ್ಲಿ ಏನೇನಿದೆ ನೋಡ್ಕೊಂಡು ಮುಂದಿನ ಇಡ್ತೀವಿ. ಪ್ರತಿ ತಿಂಗಳು ಮೀಟಿಂಗ್ ಮಾಡ್ಬೇಕನ್ನೋದು ಇವತ್ತು ನಿರ್ಣಯ ಆಗಿದೆ. ಆಮೇಲೆ ನಮ್ದು ಏನಾಗಿದೆ, ನಮ್ದು ವ್ಯಾಪ್ತಿಯ ಇದನ್ನು ಅದಕ್ಕೆ ಏನಂತೀರ ಮಹಾಯೋಜನೆ, ಅದು ಇನ್ನೂ ಅದು ಇದಾಗ್ಲಿಲ್ಲ. ಅದಕ್ಕೂ ಸಹ ಈಗಾಗಲೇ ನಾವು ಸರ್ಕಾರಕ್ಕೆ ಮತ್ತೆ ನಿರ್ಣಯ ಮಾಡಿ ಅರ್ಜೆಂಟ್ ಆಗಿ ನಮಗೆ ಈ ವ್ಯಾಪ್ತಿಯನ್ನು ಜಾಸ್ತಿ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕನ್ನೋದು ಈಗಾಗಲೇ ಈಗ ಶಿಕಾರಿಪುರಕ್ಕೆ ಮೊನ್ನೆ ಕೊಟ್ಟಿದ್ದಾರೆ. ಹಾಗೆ ನಮಗೂ ಕೊಡ್ಬೇಕನ್ನೋದು ಈಗಾಗಲೇ ಹೇಳಿದ್ದೀವಿ. ಅದನ್ನು ಸಹ ಈಗ ಒಂದು ನಿರ್ಣಯ ತಗೊಂಡಿದ್ದೀವಿ. ಜೊತೆಗೆ ಆಫೀಸನ್ನ ಈಗ ನಾವು ಮನೆ ನೋಡ್ತಾ ಇದ್ದೀವಿ, ಸರಿಯಾಗಿ ಸೆಟ್ ಆಗ್ತಾ ಇಲ್ಲ. ನಗರಸಭೆ ಬಿಲ್ಡಿಂಗ್ ಏನೋ ಇದೆಯಲ್ಲ, ಅಲ್ಲಿ ನೋಡಿದ್ವಿ, ಅದು ಏನು ಸರಿ ಇಲ್ಲ, ಅದಕ್ಕೆ ಬಿಟ್ಟಿವಿ. ಇಲ್ಲಿನ ನಗರಸಭೆ ಪ್ರಾಂಗಣದಲ್ಲಿ ಸಾಗರ ಯೋಜನಾ ಪ್ರಾಧಿಕಾರದ ಸಭೆ ನಡೆಸಿ ಮಾತನಾಡಿದ ಅವರು, ಪ್ರಾಧಿಕಾರದ ಎದುರು ಇರುವ ಎಲ್ಲ ಕಡತಗಳನ್ನ ಪರಿಶೀಲನೆ ನಡೆಸಿ ಮಂಜೂರಾತಿ ನೀಡಿದೆ ಎಂದು ಹೇಳಿದರು. ಬೇರೆ ಬೇರೆ ಕಾರಣಗಳಿಂದಾಗಿ ಪ್ರಾಧಿಕಾರದ ಸಭೆಯನ್ನ ಕರೆಯಲು ಸಾಧ್ಯವಾಗಿರಲಿಲ್ಲ. ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳು ಪ್ರಾಧಿಕಾರದ ಸಭೆಯನ್ನ ಕರೆಯಲಾಗುತ್ತದೆ. ಸಭೆ ಕರೆಯದೇ ಇದ್ದರೂ ಮಂಜೂರಾತಿಗೆ ಯಾವುದೇ ಸಮಸ್ಯೆ ಮಾಡಲಿಲ್ಲ. 18ಕ್ಕೂ ಹೆಚ್ಚು ಲೇಔಟ್ ನಿರ್ಮಾಣಕ್ಕೆ ಮಂಜೂರಿ ನೀಡಲಾಗಿದ್ದು, ಕಟ್ಟಡ ನಿರ್ಮಾಣ ಪರವಾನಗಿ ನಿಲ್ಲಿಸಲಿಲ್ಲ. ಕಾನೂನು ತೊಡಕು ಇದ್ದ ಕೆಲವು ಕಡತಗಳನ್ನ ನಿಲ್ಲಿಸಿದ್ದು, ಉಳಿದವುಗಳನ್ನ ಬೆಂಗಳೂರಿನ ನಗರಾಭಿವೃದ್ಧಿ ಪ್ರಾಧಿಕಾರ ಇಲಾಖೆಗೆ ಕಳಿಸಿದೆ ಎಂದು ತಿಳಿಸಿದರು. ಬೆಂಗಳೂರು ಬರಬೇಕು ಬಂದಾಗೆ ಒಂದೊಂದೇ ಕೊಟ್ಟಿದ್ವಿ. ಯಾವ್ದು ಕೊಟ್ಟಿಲ್ಲ ಏನಿಲ್ಲ, ಎಲ್ಲ ಕೊಟ್ಟಿದ್ದೀವಿ. ಯಾವುದು ತಕರಾರಿದೆ ಅಂತ ಮಾತ್ರ ಕೊಡಲ್ಲ ನಾವು. ಈಗ ಅಣ್ಣ ತಮ್ಮದ್ರ ತಕರಾರು, ಕೇಸ್ ಇರುವು, ಇವಕ್ಕೆಲ್ಲ ನಾವು ಕೊಡಕ್ ಬರೋದಲ್ಲ, ಅವತ್ತು ನಾವು ಕೊಡಲ್ಲ, ಪೆಂಡಿಂಗ್ ಇಟ್ಕೊಂಡಿದ್ದೀವಿ. ಹಾಗೆ ಎಲ್ಲ ಕೊಟ್ಟಿದ್ದೀವಿ. ಇವತ್ತು ಸುಮಾರು 5-6 ಇವತ್ತಿದ್ದು ಎಲ್ಲ ಕೊಟ್ಟಿದ್ದೀವಿ. ಮನೆ ಕಟ್ಟಕ್ಕೆ ಅಷ್ಟು ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ನಿಮ್ಮ ಅವಧಿಯಲ್ಲಿ ಎಷ್ಟು ಕೊಟ್ಟಿದ್ದೀರಿ ಸರ್ ಟೋಟಲ್? ಈಗ ಆಯ್ತು 10 ಲೇಔಟ್ ಆಗಿದ್ದಾರೆ, ಕೊಟ್ಟಿದ್ದೀವಿ. ಇನ್ನೂ ಸರಿ ಕೊಟ್ಟಿದ್ದೀವಿ. ಈ ಸರಿ ಒಂದು 3-4 ಕೊಟ್ಟಿದ್ದೀವಿ, 7-8 ಕೊಟ್ಟಿದ್ದೀವಿ. ಯಾವುದು ಪೆಂಡಿಂಗ್ ಇಲ್ಲ, ಎಲ್ಲ ಕೊಟ್ಟಿದ್ದೀವಿ. ಯಾವ್ಯಾವುದು ಪ್ರಾಬ್ಲಮ್ಗಳು ಏನಿರ್ತಾವೋ ಅಂಥವು ಮಾತ್ರ ಕೊಡೋದಲ್ಲ. ಯಾಕಂದ್ರೆ ಅವು ನಮಗೆ ತಲೆನೋವಾಗ ಬೇಡವಾಗ. ಆಮೇಲೆ ಅದು ಅಷ್ಟು ಬಿಟ್ರೆ ಬಾಕಿ ಎಲ್ಲ ಕೊಟ್ಟಿದ್ದೀವಿ. ನೋಡಿ, ಇವತ್ತು 28 ಸಹ ಈಗ ಕೊಟ್ಟಿದ್ದೀವಿ. ಬೆಂಗಳೂರಿಗೆ ಕಳಿಸೋ ಫೈಲ್ ಅಷ್ಟು ಕಳಿಸಿದ್ವಿ. ಇವತ್ತು ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಎಲ್ಲ ಪ್ರತಿ ಮೀಟಿಂಗ್ ಅಲ್ಲಿ ಏನು ಬರುತ್ತೋ ಅಷ್ಟು ಕಳಿಸಿದ್ವಿ. ಯಾವುದೇ ಅಂತ ಪೆಂಡಿಂಗ್ ಏನಿಲ್ಲ. ಯಾವ್ಯಾವ್ದು ಪೆಂಡಿಂಗ್ ಬ್ಯಾಲೆನ್ಸ್ ಇರ್ತೋ, ಕೆಲವೊಂದು ಜಗಳ ಇರ್ತವೆ ಮಾತಾಡೋದು, ಅದು ಕೊಡಕ್ಕಾಗಲ್ಲ. ಅದು ಕ್ಲಿಯರ್ ಕೊಟ್ಟ ಮೇಲೆ ಅದು ಕೊಡ್ತೀವಿ. ಇದೇ ಸಂದರ್ಭದಲ್ಲಿ ಪ್ರಾಧಿಕಾರದ ಸದಸ್ಯರಾದ ಸೋಮಶೇಖರ್ ಲ್ಯಾವಿಗೇರಿ, ಮರಿಯಾ ಲೀಮಾ, ಸುರೇಶ್ ಬಾಬು, ಪೌರಾಯುಕ್ತ ನಾಗಪ್ಪ, ಪ್ರಾಧಿಕಾರದ ನವೀನ್, ಮುದ್ದು ಕೃಷ್ಣ ಮತ್ತು ಇನ್ನಿತರರು ಹಾಜರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.